ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಜೈನ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ನಾನು ಮೀಶೋಯಿಂದ ಸ್ವಲ್ಪ ಐಟಮ್ಸ್ ತರಿಸಿದ್ದೆ. ಆ ಐಟಮ್ಸ್ ಎಲ್ಲ ಬಂದು 200 ರುಪೀಸ್ ಒಳಗೆ ಇದೆ ಆಯಿತಾ. ನನಗೆ ಯೂಸ್ಫುಲ್ ಆಗುವಂಥ ಐಟಮ್ಸ್ಗಳನ್ನ ತರಿಸಿದ್ದೀನಿ. ಸೊ ಲಿಂಕ್ಸ್ ಬೇಕಾದ್ರೆ ನಾನು ಬಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಾರಿ, ಇನ್ಸ್ಟಾಗ್ರಾಮ್ ನೋಡಿ ಬಯೋ ಅನ್ನೋದೇ ಬರುತ್ತೆ. ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಬೇಕಾದರೆ ಹಾಕಿರ್ತೀನಿ. ನಾನು ಇನ್ಸ್ಟಾಗ್ರಾಮಿಗೆ ಬಂದು ನಾನು DM ಮಾಡಿದ್ರು ಕೂಡ ನಾನು ಲಿಂಕ್ಸ್ ಕಳಿಸ್ತೀನಿ. ಪ್ರಾಡಕ್ಟ್ಸ್ ತೋರ್ಸೋಕ್ಕಿಂತ ಮುಂಚೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಇಷ್ಟ ಆಗುತ್ತಲ್ಲ, ಬಟ್ ನನಗೆ ಇಷ್ಟ ಆಗಿದೆ ಆಯಿತಾ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಬಂದು ಮೀಶೋಯಿಂದ ತರಿಸಿರೋದು. ಮೀಶೋ ಫೈನ್ಸ್ 200 ರುಪೀಸ್. ಮೀಶೋ ಫೈನ್ 200. ಇದೊಂದಾ 2 3 ಇದು ನೆನ್ನೆ ವಿಡಿಯೋ ಮಾಡಬೇಕಿತ್ತು ಆಯಿತಾ. ನನಗೆ ಅಷ್ಟು ಚೇಂಜ್ ಇದ್ರೂ ಇಲ್ಲ, ನನಗೆ ಇದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೆಗ್ದು ಹಾಕೊಂಡ್ಬಿಟ್ಟೆ. ಸೊ ಬಿದ್ದೆ ಹೋಯ್ತು. ಇದು ಓಪನ್ ಮಾಡಿದೆ, ಬಿಕಾಸ್ ಪ್ರಾಡಕ್ಟ್ ಚೆನ್ನಾಗಿದೆ ಅಲ್ವ ಅಂತ ನೋಡಲೇಬೇಕು ಆಬ್ವಿಯಸ್ಲಿ. ಇವೆರಡು ಆ್ಯಕ್ಚುಲಿ ಕುರ್ತಿ ಆಯಿತಾ. ಎರಡು ಕೂಡ ಬ್ಲ್ಯಾಕ್ ತರಿಸಿ. ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ, ಬಟ್ ನಮ್ಮಮ್ಮ ಯಾವಾಗಲೂ ಅಂತಾರೆ ಅದು ಬ್ಲ್ಯಾಕ್ ಕಲರ್ ಹಾಕೋ ಬದಲು ಸುಮ್ಮನೆ ಒಂದು ಗೋಣಿ ಚೀಲ ಬ್ಲ್ಯಾಕ್ ಕಲರ್ ಹೊಡ್ಕೊಂಡು ಹಾಕೊಂಡ್ಬಿಡು ಅಂತ ಬೈತಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಬ್ಲ್ಯಾಕ್ ಇಷ್ಟ, ಬ್ಲ್ಯಾಕ್ ಲವರ್ಸ್, ಏನು ಮಾಡೋದು, ಹಂಗಂತ ಏನಿಲ್ಲ, ನಾನು ಎಲ್ಲ ಕಲರ್ಸ್ ಹಾಕ್ತೀನಿ. ಬಟ್ ಏನಂತ ಅಂದರೆ, ಮೀಶೋದಲ್ಲಿ ತುಂಬ ಕಮ್ಮಿಗೆ ಸಿಗೋದು ಯಾವಾಗಲೂ ಬ್ಲ್ಯಾಕ್ ಕಲರ್ಸೇ, ಅದಕ್ಕೇ. ಸೊ ಓಕೆ, ಈಗ ಫಸ್ಟ್ ಐಟಮ್ ಬಂದು ನಾನು ಇದು ಆಲ್ರೆಡಿ ಓಪನ್ ಆಗಿದೆ, ಇದನ್ನೇ ಓಪನ್ ಮಾಡ್ತೀನಿ. ಇದು ಚೈನ್ ತೊಗೊಂಡಿದ್ದೆ, ಇಲ್ಲಿ ನೋಡಿ ಚೈನ್. ಓಕೆನಾ, ಈ ಚೈನು ಎಷ್ಟು ಕೊಟ್ಟಿದ್ದೆ, 145 ರುಪೀಸ್ ಆಯಿತಾ. ಈ ಚೈನ್ ಬಂದು ಇಷ್ಟು ಕ್ಯೂಟ್ ಇತ್ತು ಅಂದರೆ ನೋಡಿ, ಕಾಣಿಸ್ತಿದ್ಯಾ ಇಷ್ಟು ಕ್ಯೂಟ್ ಇತ್ತು, ಚೆನ್ನಾಗಿತ್ತು, ಅದಕ್ಕೆ ತಗೊಂಡೆ. ಸೊ ಈ ಚೈನು 175 ರುಪೀಸ್ ಕೊಟ್ಟು. ಸೊ 10ಗೆ 9.5. ನಂಗೆ ಗೊತ್ತಿಲ್ಲ ಮುಂದೆ ಕಲರ್ ಹೋಗುತ್ತೋ ಇಲ್ವೋ ಅಂತ, ಐ ಡೋಂಟ್ ನೋ. ಬಟ್ ನಾನು ವೀಡಿಯೋ ಹಾಕಿದ್ದೀನಿ ಸಾಯೇಬ ಸಾಂಗ್ದು, ಅದ್ರಲ್ಲಿ ಹಾಕಿದ್ದೆ. ನಂಗೆ ಅದು ಇಷ್ಟ ಆಯಿತು. ಮತ್ತು ನಂಗೆ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ಕೆಟ್ಟ ಬುದ್ಧಿ ಏನಂತಾರೆ, ಈ ಪುಟ್ಟಕ್ಕೆ ಚಿಕ್ಕ ಕ್ಯೂಟಾಗೇನೆ ಕಾಣಿಸಿದ್ರು ತೊಗೊಂಬಿಡೋದು. ಅದು ಯೂಸ್ ಆಗಲ್ಲ. ತಗೊಂಡು ಸುಮ್ಮನೆ ನಮ್ಮಮ್ಮ ತಗೊಂಬರ್ತೀನಿ, ನಮ್ಮಮ್ಮ ಏನು ಮಾಡ್ತಾರೆ, ಅದನ್ನೆಲ್ಲ ಸೊಕೆಸಿಗೆ ಶೋಗೆ ಇಡ್ತಾರೆ. ತೋರಿಸ್ತೀನಿ ಅನ್ಸುತ್ತೆ ನಿಮಗೆ. ಈ ಸ್ಟೇಷ್ನರಿ ಶಾಪ್ಗೆ ಹೋದರೆ ಈ ಎರೇಸರು, ಶಾರ್ಪ್ನರು, ಪೆನ್ಸಿಲು ಚೆನ್ನಾಗಿರುತ್ತೆ, ತೊಗೊಂಬರ್ತೀನಿ. ನಮ್ಮಮ್ಮ ಏನು ಮಾಡುತ್ತೆ, ನೀನು ಚಿಕ್ಕ ಹುಡುಗಿನ ಕೊಡಿಲಿ ಅಂದ್ಬಿಟ್ಟು ಸೋಕೇಸಲ್ಲಿ ಇಡುತ್ತೆ. ಈ ಥರ. ಇದು ಫಸ್ಟ್ ಪ್ರಾಡಕ್ಟು. ಸೊ ಈ ಪ್ರಾಡಕ್ಟಿಗೆ ನಾನು 10ಗೆ 9 ಕೊಡ್ತೀನಿ. ಐ ಡೋಂಟ್ ನೋ ಕಲರ್ ಹೋಗುತ್ತೋ ಇಲ್ವೋ ಅಂತ. ಸೊ ಫ್ಯೂಚರಿನ ಕಲರ್ ಹೋದರೆ ಐ ವಿಲ್ ಸಿ, ನಾನು ಹೇಳ್ತೀನಿ. ಓಕೆ, ಸೆಕೆಂಡ್ ಪ್ರಾಡಕ್ಟ್ ಓಪನ್ ಮಾಡೋಣ. ಆಲ್ರೆಡಿ ನಾನು ಓಪನ್ ಮಾಡಿದ್ದೆ ಇದನ್ನ, ಬಿಕಾಸ್ ಪ್ರಾಜೆಕ್ಟ್ ಚೆಕ್ ಮಾಡ್ಕೋಬೇಕಲ್ಲ. ಇದು ಏನು ಅಳ್ಳಾಡ್ತಾನೆ ಇಲ್ಲಪ್ಪ, ನೋಡೋಣ. ಇದು ಜ್ಯುವೆಲರಿ ಬಾಕ್ಸು, ಜ್ಯುವೆಲರಿ ತರಿಸಿದ್ದು ಅಂದರೆ ಸೆಟ್ ಇದು ಅರ್ಥ. ಇಲ್ಲ, ಆ್ಯಕ್ಚುಲಿ ಕನ್ಫ್ಯೂಷನ್ ಆಗೋದು. ಸಾರಿ, ಇದು ಬಂದು ಓಲೆ ತರಿಸಿದ್ದು ಆಯಿತಾ. ಇದು 5 ಓಲೆಗೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ, ಇದು ಸೆಟ್ಟು 130ನೋ 150 ಅನಿಸುತ್ತೆ. ಇದು ಕೆಲವೊಂದ್ಸತಿ ಏನು ಗೊತ್ತಾ, ಮೀಶೋದಲ್ಲಿ ಇವಾಗ ನೋಡಿ ಕಾಟ್ಕಾಕಿಟ್ಟಿರ್ತೀನಿ ಆಯಿತಾ, 170 ಇರುತ್ತೆ. ತೊಗೋಬೇಕಾದ್ರೆ 180 190 ಹೊಟ್ಟೋಗುತ್ತೆ. ಸೊ ಇದು 5 ಪೇರ್ ಓಲೆ ಕೊಟ್ಟಿದ್ದು. ಯಾರು ಕೊಡ್ತಾರೆ? ಓಕೆ, 50 ರುಪೀಸ್ ಒಂದು ಪ್ರಾಡಕ್ಟ್ ಅಂದರೆ 5 ಓಲೆಗೆ 250 ಆಗೋಗುತ್ತೆ. ಸೊ ಇವರು 150ಗೆ 5 ಕೊಟ್ಟಿದ್ದಾರೆ. ಇದೊಂದಾ, ಇಲ್ಲಿ ಕಾಣಿಸ್ತಿದ್ಯಾ? ಇದೊಂದಾ 1 2 3 4 5 6 ಇದೆ. ಹಿಂಗೆ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂದರೆ, ಕೆಲವೊಂದ್ಸಲಿ ಯಾವಾಗಲೂ ಕನ್ಫ್ಯೂಷನ್ ಹಂಗೆ. ಸೊ ಹೀಗೇನೆ ಜಿಮ್ಮಲ್ಲಿ ಟ್ರೈನರ್ ಏನೋ ಒಂದು ಹೇಳ್ಕೊಟ್ಟಿರ್ತಾರೆ, ನಾನು ಮಾಡೋ ಅಷ್ಟರಲ್ಲಿ ನಾನು ಹೇಳಲಿಲ್ಲ ಅಂದರೆ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸಾಕ್ಸಸ್ ತರಿಸಿರೋದು. ಆ ಜಿಮ್ಮಲ್ಲಿ 3 ದಿನ ಹೋದೆ, 4ನೇ ದಿನಕ್ಕೆ ಜ್ವರ ಬಂತು, 5-6 ದಿನ ಹೋಗೇ ಇಲ್ಲ. ಆ ಜಿಮ್ಮಲ್ಲೂ ಅಷ್ಟೇ, ಪಾಪ ಬ್ರೋ ಏನೋ ಹೇಳ್ಕೊಡ್ತಿರ್ತಾರೆ, ನಾನು ಫುಲ್ ಕನ್ಫ್ಯೂಷನ್ನು, ಅವ್ರಿಗೆ ವರ್ಕೌಟ್ ಮರ್ತೋಗ್ಬೇಕು, ಹಂಗಾಗುತ್ತೆ. ಇದು ಕ್ಯೂಟಾಗಿದೆ ಆ್ಯಕ್ಚುಲಿ, ವರ್ತು. ನೋಡೋಣ, ಇದು ಓಪನ್ ಮಾಡ್ತೀನಿ. ಎಲ್ಲ ಓಪನ್ ಮಾಡೋಕ್ಕೆ ಹಿಂಗಿದೆ. ಇದು ಬಂದು ಪಿಕಾಕ್ ಡಿಸೈನು, ಸಾಕು, ಕ್ಯೂಟಾಗಿ ಕಾಣಿಸುತ್ತೆ. ಒಂದು ಪಿಕಾಕ್ ಡಿಸೈನ್. ನಾನು ಯೂಶ್ವಲಿ ಜಾಸ್ತಿ ಟ್ರೆಡಿಷ್ನಲ್ ವೇರ್ ಮಾಡ್ತೀನಿ, ಇಲ್ಲ ಅಂದರೆ ಈ ಥರ ನೈಟ್ ಡ್ರೆಸ್ಸಲ್ಲೇ ಇರ್ತೀನಿ. ನಾನು ಜಾಸ್ತಿ ಎಲ್ಲೂ ಆಚೆ ಹೋಗಲ್ಲ, ಹೋದರೆ ತುಂಬ ಟ್ರೆಡಿಷ್ನಲಾಗೆ ಹೋಗೋದು, ಇಲ್ಲ ನಮ್ಮಮ್ಮ ಕರ್ಕೊಂಡು ಹೋಗಲ್ಲ ನನ್ನೆಲ್ಲೂ. ಚೆನ್ನಾಗಿದೆಯಲ್ಲ. ಇದೊಂದು 2 ಆಯಿತಾ. ಇದು ಫ್ಲವರ್ ಓಲೆ, ಇದು ಫ್ಲವರ್ ಡಿಸೈನ್ ಇದೆ.
ಇದು ಲಕ್ಷ್ಮಿ ಡಿಸೈನ್ ಇದೆ, ಕಾಣಿಸ್ತಿಲ್ವಾ? ಕಾಣಿಸ್ತಿದೆ. ಲಕ್ಷ್ಮಿ ಡಿಸೈನ್ ಇದೆ. ಇದು ಹೂವದ ಡಿಸೈನ್ ಇದೆ. ಇದು ಗೊತ್ತಿಲ್ಲ, ಇದು ಅದೇ ಥರ ಡಿಸೈನ್ ಇದೆ. ಸೊ ಇದು 6 ಪೇಜ್ ಒಳ್ಳೆ ವರ್ತು. ಸೊ ಇದಕ್ಕೆ ನಾನು 10/9 ಕೊಡ್ತೀನಿ. ಬಿಕಾಸ್ ಇದೆಲ್ಲ ಒಂದು ಜಾಯಿಂಟ್ಸ್ ಇದೆಲ್ಲ, ಇಲ್ಲಿ ಜಾಯಿಂಟ್ ಮಾಡಿದಾರಲ್ಲ ಅಷ್ಟು ಇದಿಲ್ಲ, ಕಟ್ ಆಗ್ಬೋದು, ಮೇ ನಾಟ್. ಸೊ ಯೂಸ್ ಮಾಡಿದ್ರ ಮೇಲೆ ಡಿಪೆಂಡ್. ಇದೆಲ್ಲ ರಫ್ ಯೂಸ್ಗಲ್ಲ, ಸುಮ್ಮನೆ ಹಾಕ್ಕೊಂಡು ಹೋಗಿ ತೊಗೊಂಬಂದು ಇಡೋದಷ್ಟೇ. ಸೊ 2ನೇದಾಯ್ತಾ. ಸೊ ನೆಕ್ಸ್ಟ್ನೇದು ಇದು ಜ್ಯುವೆಲರಿ ಬಾಕ್ಸ್ ಅಂತ ಹೇಳೋಣ. ಇದಕ್ಕೆ 175 ಅನಿಸುತ್ತೆ, 200 ಚೇಂಜ್ ಏನೋ ಕೊಟ್ಟಿರೋದು. ಬಿಕಾಸ್ ನಾನು ಕ್ಯಾಶ್ ಆನ್ ಡೆಲಿವರಿ ತೊಗೊಂಡಿದ್ದೆ. ಯಾಕೆ ಅಂತಂದರೆ ಅನಿಸ್ತು ಹಿಂಗೆ ಪಿ ಜಿಲಿ ಕ್ಯಾಶ್ ಆನ್ ಡೆಲಿವರಿ ಕೊಡಿದೆ, ಪೇ ಮಾಡಿಬಿಟ್ಟಿದ್ದೆ ಆಯಿತಾ. ಅದು ತೊಗೊಂಬಂದು ಬಾಕ್ಸಲ್ಲಿ ಹಾಕಿದ್ರೆ ಎತ್ಕೊಂಡು ಹೋಗ್ಬಿಟ್ರು. ಅವಾಗಿಂದ ನಾನು ಅಷ್ಟೇ ಕ್ಯಾಶ್ ಆನ್ ಡೆಲಿವರಿ. ಇದು ಗೊತ್ತಲ್ವ, ಇದು ಹಿಂಗೆ ಪಟ್ಟ ಸೌಂಡ್ ಬರುತ್ತಲ್ಲ, ಇದು ಅದು ಎಷ್ಟು ಇರ್ತಿತ್ತು ಗೊತ್ತಾ. ನಮ್ಮ ಮನೆ ಯಾವ್ದಾದ್ರು ಫ್ರಿಜ್ಜು ಟಿ ವಿ ತಂದ್ರೆ ನಾನು ನಮ್ಮಣ್ಣ ಕಿತ್ತಾಡ್ತಿದ್ವಿ, ಇದನ್ನ ಹೊಡೆದಾಕಕ್ಕೆ ಈ ಥರದನ್ನ. ಸೊ ಇದು ಆಮೇಲೆ ಅಟ್ಟಾಡ್ಕೊತೀನಿ, ಫಸ್ಟ್ ನಿಮಗೆ ತೋರಿಸ್ತೀನಿ ತಾಳಿ. ಸೊ ಇಲ್ಲಿ ಚೈನು, ಈಗ ಸಾರಿ, ಓಲೆ ಕೂಡ ಬಂದಿದೆ. ನಾನು ಓಲೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಓಲೆ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಓಕೆ ಸೆಟ್ಟು ಅಂದ್ಕೊಂಡಿದ್ದು, ಚೆನ್ನಾಗಿದೆ ಅಂದ್ಕೊಳ್ತೀನಿ. ಇಲ್ಲಿ ಚೆನ್ನಾಗಿದೆಲ್ಲ. ಇದು ಹಾಕೋಬೇಕಾದ್ರೆ ಏನು ನೆನಪಾಗ್ತಿದೆ ಗೊತ್ತಾ, ಈ ನಾಗವಲಿಯಲ್ಲಿ ಇಟ್ಕೊಂಡು ತೋರಿಸ್ ನಂದು ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ಇದನ್ನೆಲ್ಲ ನಾನೇ ಹಾಕ್ಕೊಳ್ಳೋದು. ಬಟ್ ಏನಂತ ಅಂದರೆ ಚೆನ್ನಾಗಿದೆ. ಬಟ್ ಇಲ್ಲಿ ಜಾಯಿಂಟ್ಸ್ ನೋಡಿ, ಅದು ಏನಾಗುತ್ತೆ ಅಂದರೆ ಕಟ್ ಆಗುತ್ತೆ. ಬಟ್ ನಾನು ಹೇಳ್ತಿಲ್ವಾ, ಯಾವುದೇ ನೀವು ಎಷ್ಟು ದುಡ್ಡು ಜಾಸ್ತಿ ಕೊಟ್ಟು ತೊಗೊಂತೀರ ಅಷ್ಟು ಕ್ವಾಲಿಟಿ ಸಿಗುತ್ತೆ ನಿಮಗೆ. ಕಾಸಿಗೆ ತಕ್ಕಂಥ ಕಜ್ಜಾಯ ಅಂತ ಹೇಳ್ತಾರಲ್ಲ ಆ ಥರ. ಸೊ ನಾನು ಕೊಟ್ಟಿರೋ ದುಡ್ಡಿಗೆ ಇಷ್ಟೇ ಬರೋದು, ಚಿನ್ನಕ್ಕೆ ಬರೋಲ್ಲ. ಸೊ ವರ್ತ್, ನೋ ಪ್ರಾಬ್ಲಮ್. ಚೆನ್ನಾಗಿದೆ. ಮೇ ಬಿ ಎಲ್ಲೂ ಕೂಡ ಸ್ಟೋನ್ ಬಿದ್ದೋಗಿಲ್ಲ, ಮೇ ಬಿ ಕಲರ್ ಹೋಗ್ಬೋದು. ಸಿ ಈ ಥರ ಇದೆ. ಹೋಲೇನೂ ಅಷ್ಟೇ ಇದೇ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ವಾ. ಸೊ ಇದು 3ನೇದು ಆಯಿತಾ. ಕವರ್ ಬೇರೆ ಬಿಚ್ಚಿಬಿಟ್ಟು ನಾನೇ ಹಾಕಬೇಕು, ನಮ್ಮಮ್ಮ ಹಾಕಲ್ಲ. ಸೊ ಇದು ಸಾಕ್ಸ್ ಆಯಿತಾ. ಸಾಕ್ಸಿಗೆ ನಾನು ಇದ್ರ ಪ್ರೈಸೇ ಇರೋಲ್ಲ ಗೊತ್ತಾ, ಕೆಲವೊಂದು ಸತಿ ಕೊಟ್ಟೇ ಇರಲ್ಲ. ಸಿ ಒ ಡಿನೇ ಮಾಡಿರೋದು. 10 ಪೇರ್ ಸಾಕ್ಸು 170 ಚೇಂಜ್ ಏನೋ ಕೊಟ್ಟೆ. ಸೊ 170ಗೆ 10 ಪೇರ್ ಸಾಕ್ಸು. ಇದು ನಮ್ಮ ಅಣ್ಣ, ಇಲ್ಲಾಂದರೆ ನಾನು ಇದು ಆ್ಯಕ್ಚುಲಿ ಅಫಿಷಿಯಲ್ಸ್ ಆಗಿದೆ ನೋಡಿ, ಈ ಕಲರು, ಈ ಸಿಲ್ವರು. ಸೊ ಇಲ್ಲಿ ವೈಟಿಗೆ ಪಿಂಕ್ ಹಾರ್ಟ್ಸ್ ಇದೆ, ಇದೊಂದು, ಇದು ಪಿಂಕು, ಇದು ಕೂಡ ಹಾರ್ಟ್ ಇದೆ, ಬ್ಲ್ಯಾಕ್ ಮೇಲೆ ವೈಟ್ ಹಾರ್ಟ್ ಇದೆ, ಬ್ಲೂ ಮೇಲೆ ಇದು ನೋಡಿ ಯೆಲ್ಲೋ ಕಲರ್. ಎಷ್ಟು ಡಾರ್ಕ್ ಇದೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಸೊ ಈ ಸೆಟ್ಟಲ್ಲಿ ಇರೋದೆಲ್ಲ ಹಾರ್ಟ್ ಇರೋದಾಯ್ತಾ ಸಾಕ್ಸ್ ಮೇಲೆ. ಈ 5 ಸೆಟ್ಸ್ ಬಂದು ಸ್ಟ್ರೈಪ್ಸ್ ಇದೆ, ಲೈನ್ಸ್ ಇದೆ. ಓಕೆ, ಸೊ ಚೆನ್ನಾಗಿದೆ, ಹಾಕ್ಕೋಬೋದು. ಅರ್ಥ 1 2 to 3 ವಾಶ್ವರೆಗೂ ಹಾಕೊಬೋದು. ಸೊ ಇದು 10ಗೆ 9 ಬಿಕಾಸ್ 2 to 3 ವಾಶ್ ಅಲ್ವಾ, ಅಷ್ಟೇ ಅದಕ್ಕೆ. ಸೊ ಆ ಸರಕ್ಕೆ 10ಗೆ 8 ಅಷ್ಟೇ. ನಂಗೆ ಗೊತ್ತಿಲ್ಲ, ಬಿಕಾಸ್ ಅದು ತುಂಬ ರಫ್ ಯೂಸ್ ಮಾಡಿದ್ರೆ ಕಿತ್ತೋಗ್ಬಿಡುತ್ತೆ ಅನಿಸುತ್ತೆ. ಸೊ ಫೈನಲಿ ಏನದಪ್ಪ, ಕುರ್ತಿ. ಓಕೆನಾ, ಈ ಕುರ್ತಿಗೆ ಎಷ್ಟು ಕೊಟ್ಟೆ ಗೊತ್ತಾ, ಅದು ಪ್ರೈಸ್ ಇಲ್ಲ, 180 ಅನಿಸುತ್ತೆ. ಕ್ಯಾಶ್ ಆನ್ ಡೆಲಿವರಿ ಸೇರಿ 210 215 ಏನೋ ಈಸ್ಕೊಂಡ್ರು. ಸೀಸರ್ ಕೊಡಮ್ಮ ಅಂದೆ. ನಮ್ಮ ಮನೇಲಿ ಸೀಸರೆಲ್ಲ ನಾನು ಯೂಸ್ ಮಾಡಲ್ಲ. ಅಲ್ಲಲ್ಲಿ ಕೀಳು ಗೊತ್ತು, ಅಲ್ಲಲ್ಲಿ ಕೀಳಬಾರ್ದು. ನಾನು ಮಾಡಿದೆ ಅಂತ ಯಾರು ಮಾಡಬೇಡಿ, ನನಗೀಗ ಅಲ್ಲ ಇರೋಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಅಷ್ಟೇ ಆನ್ಲೈನಲ್ಲಿ ಏನೇ ತರಿಸೋದಾದರೂ ಸೈಜ್ ಯಾವಾಗಲೂ ಎಕ್ಸ್ಟ್ರಾ ತರಿಸ್ತೀನಿ. ಬಿಕಾಸ್ ಏನು ಗೊತ್ತಾ, ಕೆಲವೊಂದು ಸಲ ನಾವು ರೆಗ್ಯುಲರಾಗಿ ಎಕ್ಸೆಲ್ ತರಿಸಿದ್ರು ಅದು ಆಗಲ್ಲ ಗೊತ್ತಾ, ಇಲ್ಲ ವಾಟರ್ಗೆ ಹಾಕಿದಾಗ ಸಿಂಕ್ ಆಗುತ್ತೆ. ಸೊ ಯಾವಾಗಲೂ ಆನ್ಲೈನಲ್ಲಿ ಏನೇ ತೊಗೋಬೇಕಾದ್ರೆ ಎಕ್ಸ್ಟ್ರಾ ಸೈಜ್ ತೊಗೊಳ್ಳೋದು. ಶಾಪಲ್ಲಿ ತೊಗೋಬೇಕಾದ್ರೂ ಅಷ್ಟೇ ನಾನು ಎಕ್ಸ್ಟ್ರಾನೇ ತೊಗೊಳ್ಳೋದು. ಇಲ್ಲಿ ಚೆನ್ನಾಗಿದೆ. ಸೊ ಸ್ವಲ್ಪ ತೆಳ್ಳ ಇದೆ, ವಾಟರ್ಗೆ ಹಾಕ್ಬಿಟ್ಟೆ ಯೂಸ್ ಮಾಡಬೇಕು. ಓಕೆ, ಚೆನ್ನಾಗಿದೆಲ್ಲ. ಬ್ಲ್ಯಾಕ್ ಪ್ಲೇನ್ ಇದೆ, ಫುಲ್ ಬ್ಲ್ಯಾಕ್.
ಸೊ ಹ್ಯಾಂಡ್ಗೆ ಈ ಥರ ಡಿಸೈನ್ ಬಂದಿದೆ. ನೆಕ್ಕಲ್ಲಿ ಏನು ಡಿಸೈನ್ ಇದೆ, ಇಲ್ಲಿ ಏನು ಡಿಸೈನ್ ಇದೆ, ನೆಕ್ಕಲ್ಲಿ ಏನು ಡಿಸೈನ್ ಇದೆ, ಇಲ್ಲೂ ಕೂಡ ಅದೇ ಡಿಸೈನ್ ಬಂದಿದೆ. ಓಕೆ, ಸಿಂಪಲ್ಲಾಗಿ ಆಫೀಸ್ಗೆ ಹಾಕೊಂಡು ಹೋಗೋರಿಗೆ ಇಟ್ಸ್ ಗುಡ್, ವರ್ತ್. ನಂಗೆ ಮನಿ ವರ್ತ್ ಅಂತ ಅನಿಸ್ತು, ಪೈಸಾ ವಸೂಲ್. ಸೊ ಇದು ಸ್ವಲ್ಪ ತೆಳ್ಳಗಿದೆ, ಒಂದು ಸ್ವಲ್ಪ ತಿಕ್ಕಾಗಿರ್ಬೇಕಿತ್ತು. ಸೊ ಇದು 10/8 ಇದೊಂದಾ. ಸೊ ಇನ್ನೊಂದು ಬಂದು ಹಾಕೊಂಡು ತೋರಿಸ್ಬೇಕಾ ಬೇಡ, ಚೆನ್ನಾಗಿದೆ, ರಿಟರ್ನ್ ಮಾಡಲ್ಲ. ಆಲ್ಮೋಸ್ಟ್ ಮೀಶೋದಲ್ಲಿ ನಾನು ಬುಕ್ ಮಾಡಿ ತರಿಸಿರೋದ್ರಲ್ಲಿ ಜಾಸ್ತಿ ಯಾವುದು ರಿಟರ್ನ್ ಮಾಡಿಲ್ಲ, ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಯೂಶ್ವಲಿ ಸ್ಟ್ರೀಟ್ ಶಾಪಿಂಗು ಇಲ್ಲ ಅಂದರೆ ಮೀಶೋ ಶಾಪಿಂಗ್ ಅಂತ ಅಷ್ಟು ಹೋಗಲ್ಲ, ಬಟ್ ತಿನ್ನೋದಕ್ಕೆ ತುಂಬ ಖರ್ಚು ಮಾಡ್ತೀನಿ. ಶಾಪಿಂಗೆಲ್ಲ ಅಷ್ಟು ಖರ್ಚು ಮಾಡಲ್ಲ. ನಾನು ತುಂಬ ರಿಪೀಟೆಡ್ ಕ್ಲಾಸ್ ಹಾಕ್ತೀನಿ. ಓಕೆ, ಇದು ಚೆನ್ನಾಗಿ, ಬಟ್ ಇದು ನಾನು ನೋಡೋ ಥರ ಇಲ್ಲ. ನಾನು ನೋಡಿದ್ದೆ ಒಂದು, ಬಟ್ ಓಕೆ ಚೆನ್ನಾಗಿದೆ, ತಿಕ್ಕಿದೆ. ಇದು ಬ್ಲ್ಯಾಕ್ಗಿಂತ ಇದು ಸ್ವಲ್ಪ ತಿಕ್ಕಿದೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಇದೆ. ಸೊ ಇದಕ್ಕೂ ಕೂಡ ನೆಕ್ಕಲ್ಲಿ ಏನು ಡಿಸೈನ್ ಇದೆ ಇಲ್ಲಿ, ಆ ಡಿಸೈನ ಇಲ್ಲಿದೆ. ಸೊ ಇದು 9, ಪರವಾಗಿಲ್ಲ. ಬಿಕಾಸ್ ಏನು ಗೊತ್ತಾ, ಕೆಲವು ಕ್ಲಾತ್ಸ್ ಹೇಗೆ ಅಂತಂದರೆ ನಾವು ನೋಡೋದಕ್ಕಿಂತ ಚೆನ್ನಾಗಿ ಬರುತ್ತೆ. ಬಟ್ ನನ್ನ ಡಿಸೈನ್ ಇದು ಇನ್ನೂ ತುಂಬ ಲೈಟಾಗಿ ನೋಡಿದರೆ, ಇಷ್ಟಾಗಲ ಫ್ಲವರ್ಸ್ ಇರಲಿಲ್ಲ ಅದರಲ್ಲಿ. ಓಕೆ, ವರ್ತ್ ಫಾರ್ ಮನಿ ಗೈಸ್. ಇಷ್ಟೇ ನನ್ನ ಪ್ರಾಡಕ್ಟ್ಸ್ ತರಿಸಿದ್ದು. ಸೊ ಎಲ್ಲನೂ ಅನ್ಬಾಕ್ಸ್ ಮಾಡಿದ್ದೀನಿ. ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತಂದರೆ ನನಗೆ DM ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.